ನೋಡೋಕೆ ನಿಮಗೆ ಎಲ್ಲೂ ಸಿಗಲ್ಲ. ನಮಸ್ಕಾರ ವೀಕ್ಷಕರೇ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ಇವತ್ತು ಎಲ್ಲಿಗೆ ಹೋಗ್ತಿದ್ದೀನಪ್ಪ ಅಂದರೆ ನಾನು ಮಂತ್ರಾಲಯ ಹೋಗ್ತಾ ಇದ್ದೀನಿ. ಏನು ಕೇಳಿದ್ರೆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಬೇಕು ಅನ್ನಿಸ್ತಾ ಇದೆ. ಅದಕ್ಕೆ ನಾವು ನಮ್ಮ ಫ್ರೆಂಡ್ ಎಲ್ಲ ಮಧ್ಯಾಹ್ನ ಪ್ಲ್ಯಾನ್ ಮಾಡ್ಕೊಂಡ್ವಿ ಹೊರಡೋಣ ಅಂತ. ಬನ್ನಿ ಆಯಿತು ಸರಿ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ನೋಡಿ, ಇದೇ ಕಾರಲ್ಲೇ ನಾವು ಹೋಗೋದಿದು. ನಾವು ಟೋಟಲಾಗಿ 4 ಜನ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ನಾವು 3 ಜನ ಇಲ್ಲೇ ಇದ್ದೀವಿ. ಇನ್ನೊಬ್ಬನ ಪಿಕಪ್ ಮಾಡ್ಕೊಂಡು ಸೀದಾ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಬೇಕು. ಇವತ್ತೇನಪ್ಪ ಅಂದರೆ ನಾನೇ ಗಾಡಿ ಓಡಿಸ್ಬೇಕು. ಏನಕ್ಕೆ ಅಂದರೆ ನಾನು ಡ್ರೈವರ್ ಅಲ್ವಾ, ಹಂಗಾಗಿ ನಮ್ಮ ಹುಡುಗರೆಲ್ಲ ನೈಟ್ ಡ್ರೈವಿಂಗ್ನೇ ಮಾಡುವಂಥದ್ದು ಜಾಸ್ತಿ. ಹಾಗಾಗಿ ಇವತ್ತು ನೈಟೆಲ್ಲ ಫುಲ್ ಡ್ರೈವಿಂಗ್ ಮಾಡಬೇಕು. ಸುಮಾರು ಏನಿಲ್ಲ ಅಂದರೂ 350 ಕಿಲೋಮೀಟ್ರ್ ಇದೆ. ಅಲ್ಲಿ ಹೋಗಿ ಇನ್ನೂ ಯಾವ್ಯಾವ ದೇವಸ್ಥಾನ ಇದ್ದಾವೆ, ಮಂತ್ರಾಲಯದಲ್ಲಿ ಯಾವ್ಯಾವ ದೇವಸ್ಥಾನ ನೋಡಬೇಕು, ಅವೆಲ್ಲ ಒಂದು ಕಡೆಯಿಂದ ನೋಡ್ಕೊಂಬರೋಣ. ಬನ್ನಿ, ಈಗ ಸೀದಾ ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಸೀದಾ ಹೋಗೋಣ. ನಮ್ಮ ಇನ್ನೊಬ್ಬ ಫ್ರೆಂಡ್ನು ಪಿಕಪ್ ಮಾಡ್ಕೊಂಡಿದ್ದ ತಕ್ಷಣ ನಾವು ಸೀದಾ ಎಲ್ಲಿಗೆ ಬಂದ್ವಿ ಅಂದರೆ ಗಾಡಿಗೆ ಪೆಟ್ರೋಲ್ ಹಾಕ್ಸೋಣ ಅಂದ್ಬಿಟ್ಟು ಪೆಟ್ರೋಲ್ ಬಂಕಿಗೆ ಬಂದ್ವಿ. ನಮಗೆ ಹೋಗಿ ಬರೋದಕ್ಕೆ ಒಂದು ಫುಲ್ ಟ್ಯಾಂಕ್ ಪೆಟ್ರೋಲ್ ಮೇಲೆ ಬೇಕಾಗುತ್ತೆ. ಹಾಗಾಗಿ ಫುಲ್ ಟ್ಯಾಂಕ್ ಮಾಡಿ ಅಂತ ಹೇಳಿದ್ವಿ. ಅದೆಷ್ಟಾಗಿದೆ ಅಂದರೆ ಫುಲ್ ಟ್ಯಾಂಕ್ ಬಂದು 27 ಲೀಟ್ರ್ ಹಿಡಿದಿದೆ. ಇನ್ನು ಸೀದಾ ಮಂತ್ರಾಲಯಕ್ಕೆ ಹೋಗೋಣ ಬನ್ನಿ. ನೋಡಿ, ಜಸ್ಟ್ ಈಗ ಮಂತ್ರಾಲಯ ರೀಚ್ ಆದ್ವಿ. ಎಲ್ಲರನ್ನೂ ನೋಡ್ರಿ ಜೀವಂತವಾಗಿ ಕರ್ಕೊಂಬಂದಿದ್ದೀನಿ. ಈಗ ಸೀದಾ ಒಳಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ನಿಂತ್ಕೊಂತೀವಿ. 6 ಗಂಟೆಗೆ ದರ್ಶನ. ಹ್ಯಾಂಡಿಕ್ಯಾಪ್ ಬರ್ತಾವ್ರೆ ಕುಂತ್ಕೊಂಡು. ನೋಡ್ರಿ ದೇವ್ರ ಮೇಲೆ ಎಷ್ಟು ಭಕ್ತಿ ಇದೆ ಅಂದರೆ ರಾಘವೇಂದ್ರ ಸ್ವಾಮಿ ನೋಡೋಕೆ ಬಂದವ್ರೆ. ಬನ್ನಿ ಸ್ನಾನ ಮಾಡ್ಕೊಂಡು ಹೋಗಿ ಕ್ಯೂ ನಿಂತ್ಕೊಳ್ಳೋಣ. ನಾವು ರಾಯರನ್ನ ದರ್ಶನ ಮಾಡೋಕ್ಕಿಂತ ಮುಂಚೆ ಫಸ್ಟು ಮಂಚಾಲಮ್ಮನ ದರ್ಶನ ಮಾಡಬೇಕು. ಏನಕ್ಕೆ ಅಂದರೆ ಈ ಕ್ಷೇತ್ರದಲ್ಲಿ ಮೊದಲಿದ್ದು ಮಂಚಾಲಮ್ಮ. ರಾಘವೇಂದ್ರ ಸ್ವಾಮಿಗಳು ಬಂದು ಈ ದೇವಿನ ಕೇಳಿ ಬೃಂದಾವನ ಪ್ರವೇಶ ಮಾಡಿದ್ಮೇಲೆ ಇದು ಮಂತ್ರಾಲಯ ಆಯಿತು. ನಾವೆಲ್ಲ ನದಿಲಿ ಸ್ನಾನ ಮಾಡೋಣ ಅಂತ ಹೋದ್ವಿ. ಆದರೆ ಅಲ್ಲಿ ನದಿಲಿ ನೀರು ಜಾಸ್ತಿ ಇಲ್ದಿದ್ದ ಕಾರಣದಿಂದ ಪೇ ಯೂಸಲ್ಲಿ ಸ್ನಾನ ಮಾಡಿಕೊಂಡು ನೋಡಿ ರೆಡಿ ಆಗಿಬಿಟ್ಟು ಲೈನಿಗೆ ನಿಂತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಮೊದಲಂಗೆಲ್ಲ ಈಗ ಡೈರೆಕ್ಟ್ ಬಿಡೋಲ್ಲ. ಎಂಟ್ರೆನ್ಸ್ ಆರ್ಚ್ ಇದೆಯಲ್ಲ, ಆ ಆರ್ಚ್ದವಿಂದ ಅಲ್ಲೇ ಕೇಜ್ ಓಡಾಡ್ಕೊಂಬಂದು ಮತ್ತೆ ಒಂದು ರೂಮ್ಗೆ ಹೋಗಿ ಅಲ್ಲೂ ಓಡಾಡಿ ಆ ನಂತರ ದೇವಸ್ಥಾನಕ್ಕೆ ಎಂಟ್ರಿ ಇದೆ. ಮೊದಲೆಲ್ಲ ಈ ರೀತಿ ಇರಲಿಲ್ಲ. ಈಗ ಈ ಥರ ಸ್ವಲ್ಪ ಸುತ್ತಾಡೋದು ಜಾಸ್ತಿ ಮಾಡಿದ್ದಾರೆ. ಸುಮಾರು ಒಂದು 3/4 ಗಂಟೆ ಆದಮೇಲೆ ರಾಯರ ದರ್ಶನ ಆಯಿತು. ದರ್ಶನ ಮಾಡಿದ ತಕ್ಷಣ ಬಂದು ಒಂದು 3 ರೌಂಡು ಪ್ರದಕ್ಷಿಣೆ ಹಾಕಿ ರಾಘವೇಂದ್ರ ಸ್ವಾಮಿ ಮಠದೊಳಗಡೆ ಯಾವುದೇ ಕಾರಣಕ್ಕೂ ಬೃಂದಾವನನ ವೀಡಿಯೋ ಮಾಡೋಕ್ಕಾಗಲಿ ಫೋಟೋ ತೆಗಿಯೋಕ್ಕಾಗಲಿ ಬಿಡಲ್ಲ. ಆಮೇಲೆ ಮಠದೊಳಗಡೆ ರೀಲ್ಸ್ ಏನಾನ ಮಾಡ್ತಾಯಿದ್ರೆ ಕ್ಯಾಮ್ರಾ ಹಾಗೂ ಮೊಬೈಲ್ನ ಸೀಸ್ ಮಾಡ್ತಾರೆ. ಆದ್ರೂ ನಿಮಗೆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿಸ್ತೀನಿ ಬನ್ನಿ. ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡಿಕೊಂಡು ಹಂಗೆ ಬರ್ತಾ ತಿಂಡಿ ತಿಂದ್ಕೊಂಡು ನೆಕ್ಸ್ಟು ನಾವು ಬಂದಿದ್ದ ಜಾಗ ಯಾವುದಪ್ಪ ಅಂದರೆ ಪಂಚಮುಖಿ ಆಂಜನೇಯ. ಇದು ಉದ್ಭವ ಮೂರ್ತಿ. ಇದು ಒಳಗಡೆನೂ ಇಲ್ಲೂ ವೀಡಿಯೋ ಮಾಡೋಕ್ಕಾಗಲಿ ಫೋಟೋಗಾದರೂ ಅಲೋ ಇಲ್ಲ. ಆದರೆ ನಿಮಗೆ ತೋರಿಸ್ತೀನಿ ಬನ್ನಿ, ಹೋಗೋಣ. ಇಲ್ಲಿ ನೋಡಿ ಫೋಟೋದಲ್ಲಿ ಕಾಣಿಸ್ತಿದೆಯಲ್ಲ, ಇದೇನೇ ಪಂಚಮುಖಿ ಆಂಜನೇಯ ಸ್ವಾಮಿ ಉದ್ಭವ ಆಗಿರೋದು. ಅಲ್ಲಿ ಗರ್ಭಗುಡಿಲಿ ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಹಾಗಾಗಿ ಫೋಟೋ ಸಿಕ್ತು, ಅದನ್ನೇ ವೀಡಿಯೋ ಮಾಡಿಕೊಂಡೆ. ಹಾಗೆ ದೇವಸ್ಥಾನದಿಂದ ಈಚೆ ಬರ್ತಿದ್ದಾಗೆ ರೈಟ್ ಸೈಡಿಗೆ ಬಂದರೆ ನೋಡಿ ನಿಮಗೆ ಈ ಥರದೊಂದು ಕಲ್ಲಿಂದ ಇದು ಕಾಣಿಸುತ್ತೆ. ಇದೇನಪ್ಪ ಇದು ಅಂದರೆ ಇದು ಪುಷ್ಪಕ ವಿಮಾನ ಅಂತೆ. ನೋಡಿ ಯಾವ ರೀತಿ 2 ಕಲ್ಲು ಮೇಲೆ ಕುಂತಿದೆ. ಇದನ್ನು ಬಂದ್ಬಿಟ್ಟು ಆಂಜನೇಯ ಸ್ವಾಮಿ ಪುಷ್ಪಕ ವಿಮಾನ ಅಂತ ಹೇಳ್ತಾರೆ. ಇಲ್ಲಿ ಪುಷ್ಪಕ ವಿಮಾನ ನೋಡಿದ ತಕ್ಷಣ ಬಲಗಡೆ ಭಾಗಕ್ಕೆ ತಿರುಗಿದ್ರೆ ಇಲ್ಲಿ ಬಂಡೆಗಳು ಜೋಡಿಸಿದ ರೀತಿ ಇದೆ. ಇದೇನಪ್ಪ ಅಂದರೆ ಇದು ಬಂದು ಹಾಸಿಗೆ ಅಂತೆ ಆಂಜನೇಯ ಸ್ವಾಮಿದು. ಯಾಕಪ್ಪ ಅಂದರೆ ರಾಘವೇಂದ್ರ ಸ್ವಾಮಿಗಳು ಸುಮಾರು 13 ವರ್ಷಗಳ ಕಾಲ ಇಲ್ಲಿ ಜಪ ತಪ ಮಾಡಬೇಕಾದ್ರೆ ಪೂಜೆ ಮಾಡೋ ಟೈಮಲ್ಲಿ ರಾಘವೇಂದ್ರ ಸ್ವಾಮಿಗಳು ಭಕ್ತಿಯಿಂದ ಹಾಡು ಹೇಳ್ತಿದ್ರಂತೆ. ಅದನ್ನು ಬಂದು ಕೇಳಿಸ್ಕೊಂಡು ಆಂಜನೇಯ ಸ್ವಾಮಿ ಬಂದ್ಬಿಟ್ಟು ಇಲ್ಲೇ ಮನಿಕೊಳ್ಳೋರಂತೆ ಈ ಬಂಡೆ ಮೇಲೆ. ಹಾಗಾಗಿ ಇದನ್ನು ಆಂಜನೇಯ ಸ್ವಾಮಿ ಹಾಸಿಗೆ ದಿಂಬು ಅಂತ ಕರೀತಾರೆ. ಇದೇ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ವೆಂಕಟೇಶ್ವರ ಸ್ವಾಮಿ, ಪಂಚಮುಖಿ ಆಂಜನೇಯ, ಲಕ್ಷ್ಮೀ ದೇವಿ ಇವರೆಲ್ಲ ಪ್ರತ್ಯಕ್ಷ ಆಗಿ ಇವರೆಲ್ಲ ದರ್ಶನ ಪಡ್ಕೊಂಡು ನೆಕ್ಸ್ಟು ಮಂತ್ರಾಲಯಕ್ಕೆ ಹೋಗಿ ಬೃಂದಾವನಸ್ಥರಾಗ್ತಾರೆ.
ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡ ನಂತರ ನಾವು ನೆಕ್ಸ್ಟ್ ಎಲ್ಗಪ್ಪ ಹೋಗ್ತಾ ಇದ್ದೀವಿ. ಹಿಂದೆ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಬರೋಕ್ಕಿಂತ ಮುಂಚೆ ಇನ್ನೂ ಒಂದು ಜಾಗದಲ್ಲಿ ಅವರು ಜಪ ತಪ ಮಾಡ್ಕೊಂಡಿದ್ರು. ಅದು ಯಾವ ಜಾಗ ಅಂದರೆ ಬಿಚ್ಚಾಲೆ ಅಂತ. ಬನ್ನಿ ಅಲ್ಲಿಗೆ ಹೋಗೋಣ. ಇದು ಬಿಚ್ಚಾಲೆ ಗ್ರಾಮ. ಇದು ಯಾರ ಮನೆ ಅಪ್ಪ ಅಂದರೆ ರಾಘವೇಂದ್ರ ಸ್ವಾಮಿ ಶಿಷ್ಯ ಇರ್ತಾರಲ್ಲ ಅಪ್ಪಣ್ಣಾಚಾರ್ಯ ಅಂತ, ಅವ್ರ ಮನೆ. ಇವ್ರ ಮನೆಯಲ್ಲೇ ರಾಘವೇಂದ್ರ ಸ್ವಾಮಿಗಳು ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಇವ್ರ ಜೊತೆ ಇದ್ದರು. ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡ್ತಿದ್ದಂಥ ಪಾಂಡುರಂಗ ವಿಠಲ ವಿಗ್ರಹ ಇದು. ಅಪ್ಪಣ್ಣಾಚಾರ್ಯ ಮನೆ ಒಳಗಡೆ ಇದೇ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ತಂತಿದ್ದು, ಹಾಗೆಯೇ ತಪಸ್ ಮಾಡ್ತಿದ್ದ ಜಾಗ ಇದು. ನಾವು ನೆಕ್ಸ್ಟ್ ಬಂದಿದ್ದ ದೇವಸ್ಥಾನ ಬಂದ್ಬಿಟ್ಟು ಬಿಚ್ಚಾಲಮ್ಮ ದೇವಸ್ಥಾನ. ಈ ದೇವಸ್ಥಾನ ಕಟ್ಟೋಕ್ಕೆ ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಿದಾರಂತೆ. ಆ ಥರ ದೇವಸ್ಥಾನದಲ್ಲೇ ಬೋರ್ಡ್ ಕೂಡ ಹಾಕಿದ್ದಾರೆ. ಬನ್ನಿ ನಿಮಗೂ ಆ ದೇವಿನ ದರ್ಶನ ಮಾಡಿಸ್ತೀನಿ, ದರ್ಶನ ಮಾಡ್ಕೊಳ್ಳಿ. ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನದ ಹತ್ರ. ಇಲ್ಲಿ ಒಳಗೆ ಬರ್ತಿದ್ದಂಗೆ ನಮಗೆ ಶಿವನು ಮತ್ತು ನಂದಿ ಕಾಣಿಸ್ತಾರೆ. ಆಮೇಲೆ ರಾಘವೇಂದ್ರ ಸ್ವಾಮಿಗಳೇ ಪ್ರತಿಷ್ಠಾಪನೆ ಮಾಡಿದಂಥ ಉಗ್ರ ನರಸಿಂಹಸ್ವಾಮಿ ಸಿಗ್ತಾರೆ. ಅಲ್ಲಿನ ಸ್ವಾಮಿಗಳು ಈ ಜಾಗಕ್ಕೆ ಬಿಚ್ಚಾಲೆ ಅಂತ ಏನಕ್ಕೆ ಹೆಸರು ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾಯಿದ್ರು. ಅಪ್ಪಣ್ಣಾತರ ಮಾಡಿಸಿ ತೋರಿಸಿದ್ರು. ಅಪ್ಪಣ್ಣಾತರ ಅಂದರೆ ರಾಘವೇಂದ್ರ ಸ್ವಾಮಿ ಶಿಷ್ಯರ ಪೂಜ್ಯ ರಾಘವೇಂದ್ರ ಮಂತ್ರ ಬರುತ್ತಲ್ವ, ಆ ಮಂತ್ರ ಬರೆದು ಮಹಾನುಭಾವರೇ ಅಪ್ಪಣ್ಣಾಚಾರ್ಯ. ಬೆಂಕಿ ಇಲ್ಲದೆ ನನ್ನ ಹೇಗೆಂದರೆ ಅಪ್ಪಣ್ಣಾತರ ಕಾಲದಲ್ಲಿ ಗುರುಕುಲ ಇತ್ತು. ಗುರುಕುಲ ನಿಮ್ಗೆ ಗೊತ್ತಲ್ಲ, ಆ ಗುರುಕುಲದಲ್ಲಿ ಮಕ್ಕಳು ಪಾಠದ ನಂತರ ಈ ಊರ್ಲ ಕಡೆ ಹೋಗಿ ಭೌತಿ ಭಿಕ್ಷಾ ಅಂತ ಭಿಕ್ಷಾ ತಗೊಂಡು ಬರ್ತಾಯಿದ್ರು. ಬಂದಿರತಕ್ಕಂಥ ಅಕ್ಕಿ ಮತ್ತು ಬೆಳೆನ ಒಂದು ಬಟ್ಟೆ ಗಂಟಲು ಕಟ್ಟಿ ಬೃಂದಾವನ ಕಾಣ್ತಾ ಇದೆಯಾ, ಅದರ ಹಿಂದೆ ಅಪ್ಪಣ್ಣಾತರ ಕಾಲದಲ್ಲಿ ದೊಡ್ಡ ಹಳ್ಳಿ ವೃಕ್ಷ ಇತ್ತು. ಆ ವೃಕ್ಷ ಈಗೆಲ್ಲ ಬಿದ್ದೋಗಿದೆ. ಆ ವೃಕ್ಷಗಳ ಅಂಬಲ್ಲಿ ತೂಗಿ ಹಾಕ್ತಾರೆ ಮಕ್ಕಳು ತಂದಿರ್ತಕ್ಕಂಥ ಅಕ್ಕಿ ಮತ್ತು ಬೆಳೆನ. ಆಮೇಲೆ ಅಪ್ಪಣ್ಣಾಚಾರ್ಯ ಏನು ಮಾಡ್ತಾರೆ, ಉಗ್ರ ನರಸಿಂಹಸ್ವಾಮಿ ಪೂಜೆ ಅಭಿಷೇಕ ಮಾಡಿ, ಇಲ್ಲಿ ಆಂಜನೇಯ ಸ್ವಾಮಿ ಕಾಣ್ತಾ ಇದೆಯಾ, ಇದೇ ಆಂಜನೇಯ ಸ್ವಾಮಿ ಅಪ್ಪಣ್ಣಾತರ ಪೂಜೆ ಮಾಡಿ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥ ಅಪ್ಪಣ್ಣಾತರಿಗೆ ಪ್ರೋಕ್ಷಣೆ ಮಾಡ್ತಾ ಬಿಸಿ ಬಿಸಿ ಹಾಕಿ ಅನ್ನ ಆಗ್ತಾ ಇತ್ತು. ಆ ತಾಲೂಕು ಭಿಕ್ಷಾಲಯ ಅಂದರೆ ಮಕ್ಕಳೆಲ್ಲ ತೊಗೊಂಬರೋ ಭಿಕ್ಷಾ ಲಯ ಮೀನ್ಸ್ ಸಂಸ್ಕೃತದ ಬೆಂಕಿ ಅಂತ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿ ಅವರು ಇಲ್ಲಿ ಬಂದು 13 ವರ್ಷಗಳ ಕಾಲ ಇಲ್ಲೇ ಇದ್ದರು ಅಪ್ಪಣ್ಣಾಚಾರ್ಯ ಜೊತೆಯಲ್ಲಿ. ಆ 13 ವರ್ಷ ಇದ್ದ ಕಾಲದಲ್ಲಿ ಬೃಂದಾವನ ಕಾಣ್ತಾ ಇದ್ದಂಗೆ ಈ ಜಾಗದಲ್ಲಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳ ಕೂತ್ಕೊಂಡು 13 ವರ್ಷಗಳ ಕಾಲ ಹೋಮ ಜಪ ತಪ ಮಾಡ್ತಕ್ಕಂಥ ಸ್ಥಳ. ಇದಕ್ಕೊಂದು ಮಾಮೂಲಿ ಜಾಗ ಅನ್ಕೋಬೇಡಿ, ತುಂಬ ಜಾಗೃತವಾದ ಸ್ಥಳ ಇದು. ಇದಕ್ಕೊಂದು ಏಕಶಿಲಾ ಬೃಂದಾವನ ಅಂತ ಹೇಳ್ತಾರೆ. ಏಕಶಿಲಾ ಅಂದರೆ ಒಂದೇ ಕಲ್ಲಲ್ಲಿ ಮಾಡಿರ್ತಕ್ಕಂಥ ಬೃಂದಾವನ. ಚೆನ್ನಾಗಿ ನೋಡಿ, ಒಂದೇ ಕಲ್ಲು. ಈ ಥರ ಬೃಂದಾವನ ನೋಡೋಕೆ ನಿಮಗೆ ಎಲ್ಲೂ ಸಿಗಲ್ಲ. ಈ ನೀವು ನೋಡ್ತಕ್ಕಂಥ ಬೃಂದಾವನ ಅಪ್ಪಣ್ಣಾಚಾರ್ಯ ಬೃಂದಾವನ ಅಲ್ಲ, ಇದು ಅಪ್ಪಣ್ಣಾಚಾರ್ಯ ಪ್ರತಿಷ್ಠಾಪನೆ ಮಾಡಿದ್ರೆ ಆಯರ ಏಕಶಿಲಾ ಬೃಂದಾವನ. ಈ ಜಾಗಕ್ಕೆ ಬೆಳಗಿನ ಜಾವದೊತ್ತು ರಾಘವೇಂದ್ರ ಸ್ವಾಮಿಗಳು ಮತ್ತು ಅವರು ಶಿಷ್ಯರಾದಂಥ ಅಪ್ಪಣ್ಣಾಚಾರ್ಯರು ಬೆಳಗಿನ ಜಾವ ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಅಂತ ಇಲ್ಲಿನ ನಂಬಿಕೆ ಇದೆ. ಇಲ್ಲಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಇಷ್ಟು ಜಾಗಕ್ಕೆ ಹೋಗಿ ಬಂದರೆ ಈ ಮಂತ್ರಾಲಯ ಯಾತ್ರೆ ಪೂರ್ತಿ ಆಗೋದು. ಈ ವಿಡಿಯೋ ನಿಮ್ಗೇನಾನ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋವರೆಗೂ ಸಿಗೋವರೆಗೂ ಬಾಯ್.